ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಶರತ್. ಮೊನ್ನೆ ನಮ್ಮ ಪ್ರಹ್ಲಾದ್ ಅಣ್ಣವರು ಸೂರ್ಯಕಾಂತಿ ಹಾರ್ವೆಸ್ಟ್ ಮಾಡಿ ಎಲ್ಲ ಡ್ರೈ ಮಾಡೋದಕ್ಕೆ ಒಂದು ದೊಡ್ಡ ಕಣದಲ್ಲಿ ತಂದು ಹಾಕಿದ್ರು. ಹೆಚ್ಚು ಕಮ್ಮಿ ಒಂದು 120 ಪ್ಯಾಕೆಟ್ ಮೇಲೆ ಆಗ್ಬೋದು. ಅಷ್ಟೊಂದು ಅಲ್ಲಿ ನಮ್ಮೂರಲ್ಲೇ ಡ್ರೈ ಮಾಡೋಕ್ಕಂತಲೇ ಒಂದು ಸಪ್ರೇಟ್ ಸ್ಪೇಸ್ ಇದೆ. ಅಲ್ಲಿ ತುಂಬ ಚೆನ್ನಾಗಿ ವೆದರ್ ಇದೆ. ನಾನು ಅದರಲ್ಲಿ ಇಲ್ಲಿ ವೀಡಿಯೋ ಮಾಡಿಲ್ಲ, ತೋರಿಸ್ತೀನಿ. ಅಲ್ಲಿ ಡ್ರೈವ್ ಮಾಡ್ಬೇಕಂತ ಅವರು ಒಂದು ವಾರದಿಂದ ಪ್ರಯತ್ನ ಪಡ್ತಿದ್ದಾರೆ. ಮಳೆ ಒಂದು ಸ್ವಲ್ಪ ಬರ್ತಿದೆ, ಹಿಂಗೆ ಡಿಸ್ಟರ್ಬ್ ಮಾಡ್ತಿದೆ. ಪಾಪ ಮಳೆ ಬಂದರೆ ತಾಡ್ಪಲ್ ಹಾಕಬೇಕು, ಮತ್ತು ಮಳೆ ಹೋದರೆ ತೆಗಿಬೇಕು. ಅದು ಮಳೆ ಬರುತ್ತೆ, ಜಾಸ್ತಿನಾರ ಬರಲ್ಲ. ಜಸ್ಟ್ ಒಂದು 10 ಮಿನಿಟ್ಸ್ 15 ಮಿನಿಟ್ಸ್ ಅಷ್ಟೇ. ತುಪ್ಪು ಉದ್ರಿ ಹಂಗೆ ಹೋಗುತ್ತೆ. ಆಗೇನು ಮಾಡೋಕ್ಕೆ ಅನ್ನೋದು ದೋಸ್ತಲೇ ಅದನ್ನ ಬೇಗ ಕವರ್ ಮಾಡಿಬಿಡ್ತಾರೆ. ಹಿಂಗೆ ದಿನ ಈವ್ನಿಂಗು ಒಂದು ಹತ್ರ ಎಳೆಯೋದು, ಮತ್ತು ಮಾರ್ನಿಂಗು ಅದನ್ನೆಲ್ಲ ತೆಳ್ಳಗೆ ಅಳ್ಕೊಂಬರೋದು ಈ ಥರ. ಇನ್ನು ಈ ಕಡೆ ಕೂಡ ಫುಲ್ ಇದೆ. ಅದೇ ರೀತಿ ದಿನ ಆಡ್ತಿದ್ವಿ. ಇದು ರೇಟ್ ಚೆನ್ನಾಗಿ ಸಿಕ್ಕರೆ ಚೆನ್ನಾಗಿ ದುಡ್ಡಾಗುತ್ತೆ ಎಲ್ಲ. ಈಗ ಪಾಪ ಅವರು ತುಂಬ ಕಷ್ಟಪಟ್ಟು ಮಾಡಿದ್ದಾರೆ. ಸೊ ಚೆನ್ನಾಗಿದೆ ಸೂರ್ಯಕಾಂತಿ. ನಾನು ಸಖತ್ತು ತಿಂತಿದ್ದೆ ಸೂರ್ಯಕಾಂತಿನ. ಇದೇ ರೀತಿ ನಾವು ಹಾರ್ವೆಸ್ಟ್ ಮಾಡ್ತಿದ್ದು ಸೂರ್ಯಕಾಂತಿನ. ಬಿಸಿಲಲ್ಲಿ ಚೆನ್ನಾಗಿ ಒಣಗಿದೆ. ಈಗ ಡ್ರೈ ಸುಮ್ಮನೆ ಕಟಮ್ ಅಂತ ಹೆಂಗೆ ನಾವು ಅಂಗಡಿಯಲ್ಲಿ ತಗೊಂಡು 5 ರೂಪಾಯಿದ್ದು ಪ್ಯಾಕೆಟ್ ತಗೊಂಡು ತಿಂತಿದ್ವೋ ಆ ಥರ ಸಖತ್ತಾಗಿದೆ. ಹೀಗಿರುತ್ತೆ ನೋಡ್ಬೋದು ಅದರಲ್ಲಿ ಹೆಂಗಿದೆ ಕಾಳು ಅಂತ. ಮತ್ತು ಇದನ್ನ ಇನ್ನೊಂದು ಸರಿ ಇದನ್ನು ದೊಡ್ಡ ಮಿಷಿನ್ಗೆ ಹಾಕ್ಸಿರೋದು. ಅಂದರೆ ದೊಡ್ಡದು ಮಿಷಿನ್ ಕಟ್ ಮಾಡುತ್ತಲ್ಲ ಸೂರ್ಯಕಾಂತಿ, ಆ ರೀತಿ ಮಿಷಿನ್ಗೆ ಹಾಕ್ಸಿರೋದು. ಈಗ ನೆಕ್ಸ್ಟು ಸಣ್ಣ ಮಿಷಿನ್ಗೆ ಅವ್ರದ್ದೇ ಇದೆ, ಅದಕ್ಕೆ ಹಾಕ್ತಾರೆ. ಸಣ್ಣ ಮಿಷಿನ್ಗೆ ಯಾಕೆ ಹಾಕ್ತಾರೆ ಅಂದರೆ ಬರೀ ಧೂಳೊಂದು ಹೋಗೋದಕ್ಕೆ ಅಷ್ಟೇ. ಧೂಳು ಮತ್ತು ಸಣ್ಣದು ಕಡ್ಡಿ ಕಸ ಮಾತ್ರ ಹಾಗೆ ಗಾಳಿ ಫ್ಯಾನ್ಗೆ ಮುಂದೆ ಹೋಗ್ತಾ ಇರೋದು ಅಷ್ಟೇ. ಇದು ಸೂರ್ಯಕಾಂತಿ ಆಗಿತ್ತು. ಥ್ಯಾಂಕ್ ಯು.